ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಎಗ್ ಬುರ್ಜಿ. ಇದು ಅದೇ ಸ್ಪೆಷಲ್ ಆದಂಥ ಎಗ್ ಬುರ್ಜಿ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ತಿನ್ನೋದಕ್ಕೆ ಕೂಡ ಅಷ್ಟೇ ರುಚಿಯಾಗಿದೆ. ಹಾಗೆ ಮಾಡೋದು ಕೂಡ ತುಂಬಾ ಸುಲಭ. ತುಂಬ ಡಿಫ್ರೆಂಟ್ ಆದಂಥ ಎಗ್ ಬುರ್ಜಿ. ಇದು ಬಾಳೆದಿಂಡು ಉಪಯೋಗಿಸ್ಕೊಂಡು ಮಾಡಿರೋಂಥ ಎಗ್ ಬುರ್ಜಿ. ಎಷ್ಟು ಚೆನ್ನಾಗಿದೆ ಅಂದರೆ ಯಾರೇ ತಿಂದ್ರೂ ಅದು ಬಾಳೆದಿಂಡು ಹಾಕಿದ್ದೀವಿ ಅಂತ ನೀವು ಹೇಳೋವರೆಗೂ ಗೊತ್ತಾಗೋದೇ ಇಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಫೈಬರ್ ಅಂಶ ತುಂಬಾ ಇರೋದ್ರಿಂದ ಈ ಬಾಳೆದಿಂಡನ್ನು ಸಿಕ್ತಾಗೆಲ್ಲ ಆದಷ್ಟು ಉಪಯೋಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಬಾಳೆದಿಂಡನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೆ ಕೂಡ ಪರಿಹಾರ ಆಗುತ್ತೆ. ಹಾಗೆ ಮಕ್ಕಳು ತಿನ್ನಲ್ಲ, ಬಾಳೆದಿಂಡನ್ನ ಹೇಳಿದ್ರೆ ಸ್ವಲ್ಪ ನಾರಿನಂಶ ಜಾಸ್ತಿ ಇರುತ್ತೆ, ಅಗಿಬೇಕು ಅನ್ನೋ ಕಾರಣಕ್ಕೆ ತಿನ್ನೋದಿಲ್ಲ. ಹಾಗಾಗಿ ಇದನ್ನು ಬೇರೆ ಬೇರೆ ವಿಧಾನದಲ್ಲಿ ದೋಸೆ ರುಬ್ಬಿ ಹಾಕಿ ಮಾಡಿಕೊಡೋದ್ರಿಂದ ದೋಸೆ ಜೊತೆ ಕೂಡ ತಿಂದ್ರೂ ಟೇಸ್ಟು ಗೊತ್ತಾಗೋದಿಲ್ಲ, ಅದು ಹಾಕಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ. ನಿಮ್ಮ ಮಕ್ಳಿಗೆ ತಿನ್ಸೋದಕ್ಕೆ ಒಂದು ಉಪಾಯ ಹುಡುಕಿ ಯಾವ ರೀತಿಯಲ್ಲಿ ತಿಂತಾರೆ, ಯಾವುದನ್ನು ಇಷ್ಟಪಡ್ತಾರೆ ಆ ರೀತಿಯಲ್ಲಿ ಮಾಡಬಹುದು. ಪಲ್ಯ ಮಾಡಬಹುದು, ಇದನ್ನು ಸಬ್ಜಿ ಮಾಡ್ಬೋದು, ಸಾಂಬಾರು, ಕೂಟು, ಹಾಗೆ ಫಿಂಗರ್ ಚಿಪ್ಸ್ ಕೂಡ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಥರ ಕೊಟ್ಟಂತೆ ನಿಮಗೆ ಬಾಳೆದಿಂಡು ಅಂತ ಗೊತ್ತಾಗೋದೇ ಇಲ್ಲ. ಎಲ್ಲರೂ ಇಷ್ಟಪಟ್ಟು ತಿನ್ನೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಬಾಳೆದಿಂಡನ್ನ ಒಂದು ಸರ್ಕಲ್ ರೀತಿ ಬರಬೇಕದು, ಅಲ್ಲಿವರೆಗೂ ಮೇಲಿರೋ ಲೇಯರ್ದೆಲ್ಲ ಬಿಡಿಸ್ಕೊಂಡು ಈ ರೀತಿ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಬಾಳೆದಿಂಡನ್ನ ತೊಳೆಯೋದಾಗಲಿ ನಾರು ತೆಗೆಯೋದಾಗಲಿ ಏನೂ ಮಾಡ್ತಿಲ್ಲ. ಯಾಕೆಂದರೆ ಇವತ್ತು ಗೊನೆ ತೆಗೆದು ಇವತ್ತೇ ಕಟ್ ಮಾಡಿರೋಂಥ ದಿಂಡಾಗಿರೋದ್ರಿಂದ ತುಂಬ ನಾರಿಲ್ಲ, ಇದರಲ್ಲಿ ತುಂಬ ಫ್ರೆಶ್ ಆಗಿದೆ. ಬಾಳೆದಿಂಡನ್ನ ನಾವು ತುಂಬ ದಿನ ಇಟ್ಟಷ್ಟು ನಾರಿನಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಬಾಳೆದಿಂಡನ್ನ ಕಟ್ ಮಾಡಿದ ತಕ್ಷಣ ಕಪ್ಪಾಗುತ್ತೆ ಅನ್ನೋ ರೀಸನ್ಗೆ ಮೊಸರು ಅಥವಾ ಮಜ್ಜಿಗೆನಲ್ಲಿ ನೆನೆಯಾಕೊಳ್ಬೇಕು ಅಥವಾ ಹುಣಸೆ ರಸ ಏನಾರು ಹಾಕಿ ನೆನೆಯಾಕಬೇಕಂತೇಳಿ. ಆದರೆ ಇವತ್ತು ಒಂದು ಹೊಸ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ನೀರು ಹಾಕಿ ತೊಳೆಯೋ ಅವಶ್ಯಕತೆ ಇಲ್ಲ. ಅದ್ರ ಬದಲಿಗೆ ಒಂದು ಕಾಲು ಹೋಳಷ್ಟು ನಿಂಬೆಹಣ್ಣು ರಸ ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗೋಲ್ಲ. ಹುಳಿ ಬಿದ್ದರೆ ಸಾಕು, ಇದಕ್ಕೆ ಹುಳಿ ಅಂಶ ಬಿದ್ದರೆ ಸಾಕು, ಕಲರ್ ಬದಲಾಗೋದಿಲ್ಲ. ಹೀಗೆ ಇರುತ್ತೆ. ನೀವು ಎಷ್ಟೋ ತನಕ ಇಟ್ಟರು ಕೂಡ ನೀವು ಈ ಥರ ಮಾಡಿ ಕೂಡ ಫ್ರಿಜ್ನಲ್ಲಿ ಇಟ್ಟು ಕೂಡ ನಾಳೆ ಕೂಡ ಉಪಯೋಗಿಸ್ಕೊಳ್ಬಹುದು. ನಾನಿಲ್ಲಿ 3 ಮೊಟ್ಟೆ 1 ಈರುಳ್ಳಿ ಅಷ್ಟೇ ಉಪಯೋಗಿಸ್ಕೊಳ್ತಾ ಇರೋಂಥದ್ದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು. ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿರೋಂಥ 1 ಗೆಡ್ಡೆ ಈರುಳ್ಳಿ, ಹಾಗೆ 1/4 ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಯಾವ ರೀತಿ ಮೆಥಡ್ನಲ್ಲಿ ಮಾಡಿದ್ದೀನಿ ಅದನ್ನೇ ಮಾಡಿ. ಎಷ್ಟೊಂದು ಚೆನ್ನಾಗಿದೆ ಅಂದರೆ ಬೇರೆಯವ್ರು ಕೊಟ್ಟರು ಕೂಡ ನೀವು ಗೊತ್ತಾಗೋದಿಲ್ಲ ಬಾಳೆದಿಂಡು ಹಾಕಿದ್ದೀವಿ ಅಂತ, ಅಷ್ಟೊಂದು ಚೆನ್ನಾಗಿರುತ್ತೆ. ಬಾಳೆದಿಂಡನ್ನು ಸಪ್ರೇಟಾಗಿ ಬೇಯಿಸ್ತಾ ಇಲ್ಲ, ನಾನು ಎಣ್ಣೆನಲ್ಲೇ ಬಾಡಿಸ್ತಾ ಇದ್ದೀನಿ. ಅದೇ ಕಾರಣಕ್ಕೋಸ್ಕರ ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ. ಹೆಚ್ಚಿಬಿಟ್ಟು ನಿಂಬೆ ರಸ ಹಾಕಿಟ್ಟಿದ್ದು ಅಷ್ಟೇ. ಈರುಳ್ಳಿ 1 ನಿಮಿಷ ಫ್ರೈ ಆದ ನಂತರನೇ ಬಾಳೆದಿಂಡು ಪೀಸ್ಗಳು ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ. ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಟ್ಟು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಉಪ್ಪು ಹಾಕಿದ ತಕ್ಷಣ ಬಾಳೆದಿಂಡು ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಏನಾದ್ರು ನಿಮಗೆ ಡ್ರೈ ಅನ್ನಿಸ್ತಿದೆ, ಬಾಳೆದಿಂಡು ಹೋಳುಗಳನ್ನ ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ 1 ಸ್ಪೂನಷ್ಟು ನೀರನ್ನ ಚಿಮ್ಕಿಸ್ಕೊಳ್ಬಹುದು. ಮೊಟ್ಟೆ ಒಡೆದು ಹಾಕೋದಕ್ಕಿಂತ ಮುಂಚೆ ಬಾಳೆದಿಂಡು ಚೆನ್ನಾಗಿ ಬೆಂದಿದೆಯಾ ನೋಡ್ಕೊಳ್ಳಿ. ಬೆಂದಿಲ್ಲ ಅನ್ನೋ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಮುಚ್ಚಿಟ್ಟು ಬೇಯಿಸ್ಕೊಳ್ಬಹುದು. ಚೆನ್ನಾಗಿ ಬೆಂದಿದೆ ಒಂದು 3-4 ನಿಮಿಷಕ್ಕೆಲ್ಲ. ನಾನು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಅಸಿಡಿಟಿ ಇರೋ ಕಾರಣ ನಾನು ಇಲ್ಲಿ ಹಸಿಮೆಣಸಿಕಾಯಿನ ಬಳಸಿಲ್ಲ. ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರು ಬೇಕಂದರೆ ಹಸಿಮೆಣಸಿಕಾಯಿ ಬಳಸ್ಕೊಳ್ಬಹುದು. ಈರುಳ್ಳಿ ಮತ್ತು ಬಾಳೆದಿಂಡು ಜೊತೆಗೆ ಚೆನ್ನಾಗಿ ಪುಡಿಗಳೆಲ್ಲ ಮಿಕ್ಸ್ ಆಗಲಿ. ಮಿಕ್ಸ್ ಆದ ನಂತರ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. 3 ಮೊಟ್ಟೆ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ಮೊಟ್ಟೆನ ಯಾವಾಗಲೂ ತಂದು ನಾವು ಬೇಗ ತಂದು ಉಪಯೋಗಿಸಿದ್ರು ಕೂಡ ಅಂಗಡಿಲಿ ತಂದು ತುಂಬ ದಿನ ಆಗಿದ್ರೆ ಮೊಟ್ಟೆ ಹಾಳಾಗಿರುತ್ತೆ. ಹಾಗಾಗಿ ಒಂದು ಬೌಲಿಗೆ ಸಪ್ರೇಟಾಗಿ ಬಿಟ್ಕೊಂಡು ನಂತರ ನೀವು ಏನು ಸಬ್ಜಿ ಮಾಡ್ತೀರಾ ಅದಕ್ಕೆ ಹಾಕ್ಕೊಳ್ಳಿ. ಡೈರೆಕ್ಟಾಗಿ ನೀವು ಬಾಣಲಿಗೆ ಹಾಕ್ಕೊಂಡಾಗ ಒಂದು ಮೊಟ್ಟೆ ಹಾಳಾಗಿದೆ, ಅಷ್ಟು ಸಬ್ಜಿ ಕೂಡ ಹಾಳಾಗುತ್ತೆ. ನೋಡಿಕೊಂಡು ಮೊಟ್ಟೆನ ಉಪಯೋಗಿಸ್ಕೊಳ್ಳಿ. ನಾನು ಅರ್ಧ ಸ್ಪೂನಷ್ಟು ಧನಿಯದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬಾಳೆದಿಂಡು ಸ್ವಲ್ಪ ನೀರು ಜಾಸ್ತಿ ಬಿಡೋದ್ರಿಂದ ಈ ಥರ ಪುಡಿಗಳು ಹಾಕಿದ್ರೆ ಗ್ರೇವಿ ಕೂಡ ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಉಪ್ಪು ಖಾರ ಬೇಕಾದ್ರೆ ಟೇಸ್ಟ್ ನೋಡಿ, ಬೇಕಂದರೆ ಕೊನೆಯಲ್ಲಿ ಹಸಿಮೆಣಸಿನಕಾಯಿ ಕೂಡ ಹೆಚ್ಚು ಹಾಕ್ಕೊಳ್ಬಹುದು, ರುಚಿಯಾಗಿರುತ್ತೆ. ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬಹುದು. ಹಾಗೆ ವೈಟ್ ರೈಸ್ ಜೊತೆಗೆ ಅಥವಾ ಹಾಗೆ ಚಪಾತಿ ಪೂರಿ ಜೊತೆ ಕೂಡ ಉಪಯೋಗಿಸ್ಕೊಳ್ಬಹುದು. ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸಿಂಪಲ್ಲಾಗಿರೋ ಕೂಡ ತುಂಬ ಡಿಫ್ರೆಂಟಾಗಿದೆ. ನಿಂಬೆಹಣ್ಣು ರಸ ನಾನು ಮೊದಲೇ ಹಾಕಿದ್ರಿಂದ ಈಗ ಉಪಯೋಗಿಸಿಲ್ಲ. ಬೇಕಾದ್ರೆ ನೀವು ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬಹುದು. ನೋಡಿರಲ್ಲ ರುಚಿಯಾದಂಥ ಬಾಳೆದಿಂಡಿನ ಎಗ್ ಬುರ್ಜಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೀವೇನಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.